ಸರಿ ಕಣಪ್ಪ, ನಾವು ಹೊರಡ್ತೀವಿ. ನೀನು ಬೆಳಗ್ಗೆನೆ ಬಾ, ಫೋನ್ ಮಾಡ್ತೀವಿ. ಹಾಂ, ಇವಾಗಲೇ ಬರ್ಬೋದಾಯ್ತು ಅತ್ಲಾಗೆ ನನ್ನ ಜೊತೆಗೇನೆ. ಬೇಡ ಮತ್ತೆ ಎದ್ದೆದ್ದಿಸ್ಕೆ ಬರುತ್ತೆ. ನೀನು ಫೋನ್ ಮಾಡಲ್ಲಿ ಬಂದು ಚಿರು ಇಲ್ಲಾಂದ್ರೆ ಬೈಕ್ನಾಗಾದ್ರೂ ಕರ್ಕೊಂಬರ್ತಾನೆ. ಹೋಗ್ತೀವಿ. ಯಾತನ ಆಟಪಾಟ ಸಿಗ್ತಾವೇನ, ಬಸ್ ಯಾವ್ದೈತೋ ಯಾವ್ದಿಲ್ವ ನೋಡ್ಕೊಂಡು ಹುಷಾರಾಗಿ ಹೋಗ್ರಮ್ಮ. ಸರಿ ಕಣಮ್ಮ, ಆಯಿತು. ಬೆಳಗ್ಗೆ ಬಾರಪ್ಪ, ನೀನು ತೋರಿಸ್ಕ. ನೀನು ಸುಮ್ಮನೆ ಇರಬೇಡ ನೋಡು, ಚೆನ್ನಾಗಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕು. ಬಿಸಿಲು ಬೇರೆ ಜಾಸ್ತಿ ಐತೆ. ದಿನ ಅಪ್ಪಗೆ ಯಾತನ ಜ್ಯೂಸ್ ಮಾಡಿಕೊಡು ದೀಕ್ಷಾ, ನಿಂಬೆಹಣ್ಣು ಹಾಕಿ ಶರ್ಬತ್ ಮಾಡ್ಕೊಡೋದ, ಮಜ್ಜಿಗೆ ಕೊಡು, ಬಿಸಿಲು ಜಾಸ್ತಿ ಐತೆ. ಎಳ್ಳೀರು, ಚಿರು ಹೇಳಿ ಎಳ್ಳೀರು ತರಿಸಿ ಎಳ್ಳೀರು ಕೊಡು ಅಪ್ಪಗೆ. ಚೆನ್ನಾಗಿ ನೋಡ್ಕ ಅಪ್ಪಯ್ಯನ. ನೋಡ್ಕೊಂತೀನಿ ಕಣೆ ಅಕ್ಕ, ನನ್ನಂಗೆ ನೋಡ್ಕೊಂಬರೇ ಇಲ್ಲ. ಚೆನ್ನಾಗಿ ಒಳ್ಳೊಳ್ಳೆದೆಲ್ಲ ಮಾಡಿಕ್ತೀನಿ, ತಿಂಡಿ ಅಡುಗೆ ಎಲ್ಲ ಟೈಮಿಗೆ ಮಾಡಿಕ್ತೀನಿ. ಚೆನ್ನಾಗಿ ನೋಡ್ಕೊಂತೀನಿ. ಕೇಳಮ್ಮಯ್ಯನ, ನಾನೇನು ಚೆನ್ನಾಗಿ ನೋಡ್ಕೊಂಬಲ್ವೇನಂತ. ಇಲ್ಲಮ್ಮ, ಎಲ್ಲ ಮಾಡ್ತಾಳೆ, ಚೆನ್ನಾಗಿ ನೋಡ್ಕೊಂತಾಳೆ ಕಣಮ್ಮ, ಚೆನ್ನಾಗಿ ನೋಡ್ಕೊಂತಾಳೆ. ನೀನು ತಿಂಡಿ ಗಿಂಡಿ ಮಾಡಕ್ಕೆ ಹೋಗ್ಬೇಡ, ಸುಮ್ಮನೆ ಮುದ್ದೆ ಅನ್ನ ಸಾರು ಮಾಡ್ಕೊಡು ಅಪ್ಪಗೆ. ಮುದ್ದೆ ಆಗಬೇಕು. ಅಪ್ಪಗೆ ಮುದ್ದೆ ಮಾಡ್ಕೊಡು. ನೀವೇನ ಮಾಡ್ಕೊಂಡು ತಿನ್ನು. ನೀನು ಅಪ್ಪಗೆ ಮುದ್ದೆ ಮಾಡಿಕೊಡು. ಅದೇ ಗ್ಯಾಸ್ಟಿಕ್ಕು, ತಿಂಡಿ ತಿಂದರೆ ಅಪ್ಪಗೆ ಆಗಲ್ಲ, ಗ್ಯಾಸ್ಟಿಕ್ ಆಗುತ್ತೆ ಎಂಬುತ್ತೆ. ಸರಿ ಆಯ್ತು ಹೇಳಮ್ಮ. ಮುದ್ದೆನೇ ಮಾಡ್ಕೊಡ್ತೀನಿ. ಮುದ್ದೆ ಕೇಳಿದ್ರೆ ಮುದ್ದೆ ಮಾಡ್ಕೊಡ್ತೀನಿ. ಕೇಳು, ನೀವೇ ನೋಡ್ಕೊಂಬಲ್ಲಮ್ಮಂಗೆ ಹೇಳ್ತೀರಮ್ಮ ಇಬ್ರು. ನೋಡ್ಕೊಂಬಲ್ಲ ಅಂತ ಏನು ಹೇಳ್ತಾ ಇಲ್ಲ, ನೋಡ್ಕೊಳಮ್ಮ ಜವಾಬ್ದಾರಿಯಿಂದನ ಅಂತ ಹೇಳಿ ಹೇಳ್ತಾ ಇರೋದು. ನೋಡ್ಕೊಂಬಲ್ಲ ಅಂತ ಏನು ಹೇಳ್ತಾ ಇಲ್ಲ. ಸರಿ ಕಣಮ್ಮ, ನಾವು ಬರ್ತೀವ. ಸರಿ ಅಮ್ಮ, ಆಯ್ತು, ಹುಷಾರಾಗಿ ಹೋಗ್ರಿ. ನಡಿಯಮ್ಮ, ಹೋಗೋಣ ನಾವು. ಅಕ್ಕಯ್ಯರನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರೋಣ ನಡಿ. ಅಲ್ಲ ಸೀನೆ ಹೋಗ್ತಾರೆ. ಅದೆಲ್ಲ ಸಂಗೀತ ಮಾತಾಡಿಸ್ತಾಳ ಇಲ್ವ ನೋಡೋಣ. ಮಾತಾಡಿಸ್ತಾಳೆ. ಇವರು ಮಾತಾಡಿಸ್ತಾರೆ ಕಣಮ್ಮ. ನಿನ್ನ ಮಾತಿಗೆ ಬೆಲೆನೇ ಕೊಡಲ್ಲ ಇವರಿಬ್ಬರೂ ಅಷ್ಟೇನೆ. ಇಲ್ಲ ಹೇಳಮ್ಮ, ಇವರು ನಾನು ಹೇಳಿದ್ನಿ ಅಂದ್ರೆ ನನ್ನ ಮಾತು ಮೀರಲ್ಲ. ನಮ್ಮ ವರ್ಷಿತ ಅಂತೂ ಮೀರಲ್ಲ. ನಮ್ಮ ವರ್ಷಿತ ಇಂದನ ಯಾತನ ನನ್ನ ಮಾತು ಹೇಳಿರೋದು ಮೀರ್ತಾಳೆ ಹೊರ್ತು ನಮ್ಮ ವರ್ಷಿತ ನಾನು ಹೇಳಿರೋ ಮಾತು ಒಂದು ಮಾತು ಮೀರಲ್ಲ. ಮಾತಾಡ್ಸಲ್ಲ, ಸುಮ್ಕಿರು. ಬಿಡ ಮತ್ತ ದಿವಸ ಮಾತಾಡಿಸ್ಲತ್ತ ಏನತ್ತ ಅದ್ರಾಗೆಲ್ಲ ಯಾತತ್ತ ಸುಮ್ಮನತ್ತ ಓಸರ್ತಾವು ವಿರುದ್ಧ ಕಟ್ಕೊಂಡು ಏನತ್ತ. ಸುಮ್ಮನಿರಪ್ಪ. ನಿನಗೆ ಗೊತ್ತಾಗಲ್ಲ, ನೀನು ಹಿಂಗೆ ಅಂಬದೇನಿ. ನಿನಗೇನು ಗೊತ್ತು, ಸುಮ್ಮನಿರ್ಬೇಕು ಅಂಬಲ್ಲ ಹೇಳತ್ಲಾಗಿ. ಎಲ್ಲರ ತಗೋ ಚೆನ್ನಾಗಿರ್ಬೇಕಂತೆ ಅಂತ ಕೆಲಸ ಮಾಡಿ ಅವಳ ತಗ ಚೆನ್ನಾಗಿರೋಣ ಅಂತ ಹೋಗೋಕ್ಕಾಗುತ್ತೆ. ನಡಿಯಮ್ಮ, ಬೇಕಾದರೆ ಅವಳು ಮಾತಾಡಿಸ್ತಾಳೆ. ಹೊರಗಿದ್ರೆ ಮಾತಾಡಿಸ್ತಾಳೆ ಅವರಿಬ್ಬರೂ ನೋಡಿ. ಮಾತಾಡ್ಸಲ್ಲ ಕಣಮ್ಮ, ನಮ್ಮ ವರ್ಷಿತ ಮಾತಾಡ್ಸಲ್ಲ. ನಡಿಬೇಕಾದ್ರೆ ನೋಡೋಣ, ನಡಿ. ಅವಳು ಮಾತಾಡಿಸ್ತಾಳೆ. ಮಾತಾಡ್ಸಿರೆ ಸರಿಯಾಗಿ ಬೈತೀನಿ. ಏನಾನ ಮಾತಾಡ್ಸಿದ್ರೆ ಗ್ರಾಚಾರ ನೆಟ್ಗಿರಲ್ಲ ಅಂತ ಹೇಳ್ತೀನಿ. ಎಲ್ಗಪ್ಪ ಶಾಂತಮ್ಮನ ದೀಕ್ಷಾ ಹಿಂಗೆ ಹೋದ್ರು. ಏನು ಹೇಳ್ತೀಯಣ್ಣ, ಮನೆಯಾಗೆ ಯಾವುದಾದ್ರೂ ಒಂದು ನಡೀತಾನೆ ಇರ್ತಾವೆ ಘಟನೆಗಳು. ನಮ್ಮ ಸಂಗೀತ ಹೋಗಿ ಮದುವೆ ಆಗಿರತ್ತೆ, ನಮ್ಮ ದೀಕ್ಷಮ್ಗೆ ಇಷ್ಟಿಲ್ಲ, ಅವ್ರ ಅಮ್ಮಗೂ ಇಷ್ಟಿಲ್ಲ. ಅದಕ್ಕೆ ಇವರಿಬ್ರು ಬಂದಿದ್ರಲ್ಲ, ವರ್ಷಿತಮ್ಮ ಬಂದಿದ್ರು. ಅದಕ್ಕೆ ಹೋದ್ರು. ಈಗ ಅದಕ್ಕೆ ಮಾತಾಡಿಸ್ತಾಳೆ ಅಂತ ದೀಕ್ಷಮ್ಮ ಹೇಳ್ತಿತ್ತು. ಆರಮ್ಮಯ್ಯನು ಸಿಟ್ಟು, ಆರಮ್ಮಯ್ಯನೂ ಹಿಂಗೆ ಮಾಡಬಾರ್ದು. ನಾನು ಅಜ್ಞೆ ಹೇಳ್ತೀನಿ, ಏನು ಮಾಡೋಕ್ಕಾಗುತ್ತೆ ಬಿಡಿ ಅತ್ತ ಹೋಗ, ಆದರೂ ಆಗೈತಿ ಅಂತ ಹೇಳಿರೋ ಕೇಳಲ್ಲ ಅಣ್ಣ. ಏನು ಮಾಡ್ತೀಯ ಇಂಥವು ವರ್ಷ ಯಾಕೆ ಪರ್ದಾಡ್ಕೊಂಡವ್ರಂತೆ. ನೋಡಪ್ಪ, ಅವರಿಬ್ರು ಬೇರೆನೇ ಪರ್ದಾಡ್ಕೊಂಡವ್ರಿ. ಏನು ಹೇಳ್ತೀಯ ಇವರಿಬ್ರಿಗೂ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಬೇಡವೇನಪ್ಪ. ಅವ್ನು ಹೋಗಿ ಹೆಂಗೆ ಸಾಮಾನ ಎಲ್ಲನ ಕದಿಯಕ್ಕೆ ಹೋಗಿದ್ದಂತೆ ರೇಸನ್ನೆಲ್ಲನ. ಅವ್ನ ಪಾಪ ಬಂಡವಾಳ ಹಾಕ್ತಾನೆ ಸುಮ್ಮನೆ ಬಿಡ್ತಾನೇನಪ್ಪ. ನೋಡಿ ನಮ್ಮ ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದ. ಎಲ್ಲನ ಇಲ್ಲಿ ಇತ್ಕೊಂಡು ಸ್ಯಾಂದ ಪುಡಿಕೆ ಬೇಕಾನೆ ಇನ್ನಾನ ಬುದ್ಧಿಗೆಟ್ಟವು ಎಲ್ಡು ನೋವು. ಒಂದಿಷ್ಟು ಬುದ್ಧಿ ಇಲ್ದಂಗೆ ಬುದ್ಧಿ ಇಲ್ದಾರ್ತಾರನ ಇವಾಗ ಇವ್ರಿಗೆ ವಿರುದ್ಧ ಮಾಡಿದ್ರೆ ಇವ್ರು ಸುಮ್ಮನೆ ಬಿಡ್ತಾರೇನಪ್ಪ. ಇವ್ರು ನೋಡ್ಕೊಂಡು ಕಷ್ಟ ಸುಖಕ್ಕೆ ಆಗ್ಯವ್ರಿ. ನೋಡು ಎಂಥ ಕೆಲಸ ಮಾಡಿದ್ದಾನೆ. ದುಡ್ಡು ಕುಡಿಕೋಣ ಮಸ್ತಾಗೆ ಬಚ್ಕೊಂಡು ಮನ ಅಂಬಲ್ಲ. ದುಡ್ಡು ಬತ್ತಿದಂಗೆ ದುಡ್ಡು ಇಲ್ದಾಗ ಒಂಥರ, ದುಡ್ಡು ಬತ್ತಿದಂಗೆ ಒಂಥರ ಅವತಾರಗಳು ಆಡಬಾರ್ದು. ಇಬ್ಬರು ಪರ್ದಾಡ್ಕೊಂಡು ಪಂಚಾಯತ್ಗೆ ಹೋಗಿದ್ರು ಅಂತಪ್ಪ. ಓಟಿಗೆ ಏನೇನು ಮಾಡಿ ನಾವು ಓಟು ಯಾವ ಕಡೆಗೆ ಮಾತಾಡಿರಿ ಇವ್ರು ಸಿಟ್ಟು, ಇವ್ರ ಕಡೆಗೆ ಮಾತಾಡಿರಿ ಅವ್ರಿಗೆ ಸಿಟ್ಟು ಅಂತ ಯಾತ ತಲೆ ಕೆಡಿಸ್ಕೊಂಬಕ್ಕೋ ಇಲ್ಲ. ಹೆಂಗನ ಮಾಡ್ಕೊಂಬ್ಲೇಳು ಅಂತ ಮನೆಯ ಮೇಲೆ ಯಾವಾದ್ರೂ ಇರ್ತಾವ ಕಣಣ್ಣ. ಏನು ಮಾಡ್ತೀವಿ ಬಾರಣ್ಣ, ಕೂಕಳಣ್ಣ. ಬೇಜಾರಾಗಿದೆ ಕೂಕ. ನನಗೂ ಯಾಕೆ ಸೆನಕ್ಕಿದ್ರೆ ಸೆನಕ್ಕಿಲ್ದಂಗೆ ಆಗುತ್ತೆ. ಗ್ಯಾಸ್ಟಿಕ್ಕು, ಮೈಕೈ ನೋವು, ಒಟ್ಟುಬ್ರ ಬಂದಂಗೆ ಆಗುತ್ತೆ. ಮೈಕೈ ಎಲ್ಲ ಉರಿ. ಅಯ್ಯಪ್ಪ, ಈ ಬಿಸಿಲಿ ಅಣ್ಣ ಮೈಕೈ ಎಲ್ಲ ಉರಿ, ಹಂಗಾಲೆಲ್ಲ ಉರಿ ಬರ್ತಾ ಬತ್ತಾವ ಕಣಣ್ಣ. ಒಂದೊಂದು ತಡಿ ಯಾಕಣ್ಣ ನನಗೂ ಹಿಂಗೆ ಕಣಣ್ಣ. ಯಪ್ಪ ಯಾಕಪ್ಪ ಈ ಮನುಷ್ಯನ ಜನ್ಮ ಐತೆ ಅನಿಸುತ್ತೆ. ನನಗೆ ಹಂಗಾಲೆಲ್ಲ ಉರಿ ಬೈತೆ, ಮೈಯೆಲ್ಲ ಉರಿ ಹೊಡ್ತಾ ಆಗುತ್ತೆ ಒಂದೊಂದು ಸಡಿ. ಏನು ಮಾಡೋಣ. ಅದಕ್ಕೇನೆ ನಾಳೆ ಕರ್ಸಿತಮ್ಮ ಬೆಂಗ್ಳೂರಿಗೆ ಒಳ್ಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಹೆದ್ದಸ್ಕೆಲ್ಲ ಬಾರಪ್ಪ ಅಂದೈತೆ, ಬೆಂಗ್ಳೂರಿಗೆ ಹೋಗ್ತೀನಿ ಕಣಣ್ಣ.
ಸರಿ ಆತು, ಒಳ್ಳೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬರಲ್ಲ. ಯಾವಾಗಲೂ ಹಂಗೆ ಅಂತೀಯ ನೀನು. ಮೈ ಕೈ ನೋವು, ಕೈ ಉರಿ, ಕಾಲು ಹೊಡ್ತಾ ಕೈ ಹೊಡ್ತಾ ಅಂತೀಯ. ನೋಡಪ್ಪ, ನೀನೇ ತಮ್ಮನಾಗ ನೀನೇ ಹಿಂಗೆ ಅಂತೀಯ. ನನಗೆ ಯಾತು ಇಲ್ಲದ್ದೇನು ಕಾಯಿಲಿಲ್ಲಪ್ಪ. ಈಗ ನಮ್ಮ ಮಕ್ಳದೇ ನನಗೆ ಕಾಯಿಲೆ. ಈಗಿಂತ ನನ್ನ ಮಕ್ಳು ಈಗ ಹಿಂಗೆ ಮಾಡ್ಕೊಂಡು ಓಡಾಡೋಕ್ಕೆ ನಮಗೆ ಈ ನನ್ನ ಮಕ್ಳದ್ದು ಅರ್ಧ ಚಿಂತೆ ಮಾಡಿ ನಮಗೆ ಕಾಯಿಲೆ ಆಗುತ್ತೆ ಅಷ್ಟೇ. ನನಗೇನೋ ಕಾಯಿಲಿಲ್ಲ, ಯಾಕೆ ಗ್ಯಾಸ್ಟಿಕ್ ಇಲ್ಲ ಪ್ಲಾಸ್ಟಿಕ್ ಇಲ್ಲ, ಸೇನಕ್ಕೈದ್ನಿ. ಈಗ ನನ್ನ ಮಕ್ಳ ಬಗ್ಗೆ ಯೋಚನೆ ಮಾಡಿ ಅರ್ಧ ನಮಗೆ ಸೇನಕ್ಕಿಲ್ದಂಗೆ ಆಗುತ್ತೆ ಅಷ್ಟೇ. ನನಗೇನು ಯೋಚನೆ ಇಲ್ಲ, ನಾನೇನು ಯೋಚನೆ ಮಾಡೋಕ್ಕಾಗಲ್ಲ. ಇವಾಗ ಒಂಥರ ನನಗೆ ಹಿಂಗೆ ಆರೋಗ್ಯ ಸಮಸ್ಯೆ. ನನಗೇನು ಮಾಡೋಣ. ಈಗ ಹಿಂಗೆ ಯಾವುದಾದ್ರೂ ಕೊಟ್ಟಿರ್ತಾನೆ ದೇವ್ರು, ನಿನಗೆ ಆರೋಗ್ಯದ ಸಮಸ್ಯೆ ಕೊಟ್ಟವನಿ, ಈಗ ನಾನು ನಿಮ್ಮ ಮಕ್ಳ ಸಮಸ್ಯೆ ಕೊಟ್ಟವನಿ. ನಿಮ್ಮ ಮಕ್ಕಳಿಂದ ನಾನು ಮನ್ಸಿಗೆ ನೋವು ಮಾಡ್ಕೊಬೇಕಾಗೈತಿ. ನಿಮ್ಮ ಮಕ್ಕಳೆಲ್ಲ ಸೇನಕ್ಕಿದ್ದಾರೆ, ನಿನ್ನ ಮಕ್ಳು ಹೇಳ್ದಂಗೆ ಕೇಳ್ಕೊಂಡಂಗೆ ಹತ್ತು ಕೊಟ್ಟು ಮನೆಗೆ ಹೋಗಿ ಮದುವೆ ಆದ್ರತ್ತ. ನಿನಗೆ ಯಾವ ಚಿಂತಿಲ್ಲ, ನಿನಗೆ ಆರೋಗ್ಯದ ಸಮಸ್ಯೆ. ಹಿಂಗೆ ಕಣಲ್ಲ ದೇವರು ರಮೇಶ, ಯಾರಿಗಾದ್ರೂ ಯಾವುದಾದ್ರೂ ಒಂದು ನೋವು ಕೊಟ್ಟಿರ್ತಾನೆ. ಇಂಥದ್ದು ಒಬ್ರಿಗೆ ಇಂಥವ್ರಿಗೆ ನೋವಿಲ್ಲ ಅಂಬಂಗಿಲ್ಲ. ಮತ್ತು ದೇವ್ರು ನೆನೆಸ್ಕೋಬೇಕಲ್ಲ. ಎಲ್ಲ ಸರಿಯಾಗಿದ್ರಿ ಪರಮಾತ್ಮನ ಯಾರು ನೆನೆಸ್ಕೊಂಬ್ತಾರೆ. ಅದಕ್ಕೆ ಮತ್ತೆ ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ದೇವ್ರು. ಏನು ರಮೇಶಣ್ಣ, ಏನು ಚಂದ್ರಣ್ಣ, ಯಾತ ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಲ್ಲ ಮಂಜಣ್ಣ, ನಮ್ಮ ಮನೆಗೆ ಆರೋಗ್ಯ ಎಲ್ಲ ಚೆನ್ನಾಗೈತೆ. ನನಗೆ ಏನು ಯೋಚನೆ ಇಲ್ಲ, ನನಗೆ ಆರೋಗ್ಯ ಚೆನ್ನಾಗಿಲ್ಲ. ನಮ್ಮ ಅಣ್ಣಗೆ ಮಕ್ಕಳು ಒಬ್ರಿಗೊಬ್ರು ಪರದಾಡ್ಕೊಂಬೋದು, ಸೊಸೆಯರ್ದು ಮಕ್ಕಳದು ಒಟ್ಟು ಚಿಂತೆ. ನನಗೆಲ್ಲ ಸರಿಯಾಗಿದ್ದು, ನನಗೆ ಆರೋಗ್ಯದ್ದು ಹಿಂಗೆ. ಯಾವುದಾದ್ರೂ ಒಂದು ದೇವರು ಒಂದು ಕೊಟ್ಟಿರ್ತಾನೆ, ಒಂದು ಕಿತ್ಕೊಂಡಿರ್ತಾನೆ ಅಂತ ಹೇಳಿ ಮಾತಾಡ್ತಿದ್ವಿ ನಾನು ನಮ್ಮ ಅಣ್ಣಗೆ. ಹಂಗೆ ಕಾಣೋ ದೇವ್ರು ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ. ನೀವಿಬ್ರು ಜಗಳ ಆಡ್ದಂಗೆ ಹೆಂಗೆ ಸೇನಕ್ಕೆ ಮಾತಾಡ್ಕೊಂಡು ಹೆಂಗೆ ಅಣ್ಣ ತಮ್ಮಗಳು ಸೇನಕ್ಕೆ ಇದ್ದೀರಪ್ಪ. ಹೆಂಗುಸ್ರು ಊಟನ ಪರದಾಡ್ಲಿ. ನಾನು ನಮ್ಮಣ್ಣ ಯಾವತ್ತೂ ಸೇನಕ್ಕೆ ಇದ್ದೀವಿ, ನಾವೆಂದು ಪರದಾಡಕ್ಕೆ ಹೋಗಿಲ್ಲ. ನಾನು ನಮ್ಮಣ್ಣ ಯಾವತ್ತೂ ಮಾತು ಬಿಟ್ಟಿಲ್ಲ, ಸೇನಕ್ಕೆ ಇದ್ದೀವಿ. ವರ್ಷ ಯಾಕೆ ಪರದಾಡ್ಯಾರ ಅಂತಲ್ಲಣ್ಣ. ಹ್ಞೂನಪ್ಪ ನೋಡು, ನನ್ನ ಮಕ್ಳದೇ ನಮಗೆ ಸಿಂತ ಇವಾಗ. ನನ್ನ ಮಗ ವರ್ಷ ಇವ್ರು ತೆಗಿತ್ಕೊಂಡು ಎಂಥ ಸೆನಕ್ಕೆ ದುಡ್ಡು ಮಾಡ್ಕೊಬೋದಾಯಿತು. ಎಲ್ಲನ ಎಂಥ ಸೆನಕ್ಕೆ ದುಡ್ಡು ಕುಡಿಕೊಂಡಿದ್ನಪ್ಪ, ಅಂಗಡಿನೂ ಸೆನಕ್ಕೆ ವ್ಯಾಪಾರ ಆಗೋದು. ಅವರು ಒಂದಿಟ್ಟು ಅದಕ್ಕೂ ಇದಕ್ಕೂ ಕಷ್ಟ ಸುಖಕ್ಕೆ ಆಗೋರು ಆಟ ತಗೊಂಡಿದ್ದ. ಅದ್ರಾಗೇನೆ ಎಲ್ಲ ನಮ್ಮ ಮೊಳಕೆ ಕಾಳು ಹಾಕೋಕ್ಕೂ ಎಲ್ಲ ಆಟ ಇವ್ರದೇನೆ ಬಳಸ್ಕೊಂತಿದ್ದ. ಇವಾಗೆಲ್ಲ ಬೈಕ್ನ ನೋಡು ಏರ್ಕೊಂಡು ಹೋಗ್ತಾನೆ. ಆಟೋದು ಏರ್ಕೊಂಡು ಹೋಗಿ ಆಮೇಲೆ ಎಲ್ಲ ಬಿದ್ದರೆ ಏನು ಮಾಡ್ತೀಯ? ಇವಾಗ ಆಕೆ ಇಲ್ವೇನೋ ಆಲೇನಿ. ಹಾಲು ಪಾಲು ಅವನೆಲ್ಲ ಆಟ ಇಲ್ಲನ ಇವ್ನು ಕೊಡಲ್ಲ ಅಂತ ಅಂದವನಿ. ಆಲೇನಿ ದುಂಡು ಮಾಡ್ಕೊಬೋದಾಯ್ತು. ಸೈಡ್ ಕಿಟ್ ಎಲ್ಲನ ಮಾಡ್ಕೊಂಡ ಮನೆಗೆಲ್ಲ ರೇಸನ್ ತರಾರ ಕಣಪ್ಪ. ಇನ್ನೇನು ಇವರು ಮಾಡಿಕೊಂಡು ಉಂಡ್ಕೊಂಡು ಇವ್ರು ಬದುಕೇನೋದು ಮಾಡ್ಕೊಂಡು ಎಂಥ ಸೆನಕ್ಕೆ ದುಡ್ಡು ಕುಡಿಕೋಬೋದಾಯಿತ್ತು. ವರ್ಷ ಅವ್ರಿಗೆ ಇಲ್ದ ನನ್ನ ಮಗ ಹೋಗಿ ಇವಾಗ ನೋಡು ಎಂಥ ಕೆಲಸ ಮಾಡಿದ್ದಾನೆ. ಹೋಗಲ್ಲ. ಅವ್ನಿಗೆ ಹೇಳ್ತೀಯ, ಅವ್ನಿಗೆ ಹೇಳ್ತೀಯೋ ಮಂಗಾಗೈತೆ ಕಣಲ್ಲ ಇವನೇ ಮಂಜಣ್ಣ. ಯಾರಿಗೆ ಹೇಳಿ ಯಾರಿಗೆ ಬಿಡ್ತೀಯ ಮಂಗಾಗುತ್ತೆ. ಈ ಹುಡುಗರು ತಗ ಬೋಲ್ಸವಾಸಲ್ಲಪ್ಪ. ಯಪ್ಪ ಗಂಡು ಮಕ್ಕಳು ಇರಬೇಕು ಅಂಬಂಗಾಗುತ್ತೆ. ಗಂಡು ಮಕ್ಳು ಇದ್ದರೆ ಈಗ ಹಿಂಗೆ ಪರದಾಡೋದು ನೋಡೋಕ್ಕಾಗಲ್ಲಪ್ಪ. ಈ ನನ್ನ ಮಕ್ಳು ಯಾತಕ್ಕೆ ಇವತ್ತು ನಮ್ಮ ರಮೇಶಂದೇ ವಾಸಿ. ಇವತ್ತು ಹೆಂಗತ್ತ ಕೊಟ್ಟು ಮನೆಗೆ ಹೋಗಿ ಅವ್ರತ್ತ ಗೌರವ ಭಾಳ ಬದುಕು ಮಾಡ್ಕೊಂಡು ಇರ್ತಾರತ್ತ. ಹೆಂಗೆ ಗಂಡು ಮಕ್ಳೊಬ್ರು ಇರಬೇಕು ಅಂತಾರಲ್ಲ, ಯಾವುದಾದ್ರೂ ಇರ್ತಾವಪ್ಪ ಮನೆಯ ಮೇಲೆ ಅಷ್ಟೇ. ಈಗ ನಮ್ಮ ಅಣ್ಣಗೆ ಹೊಲ್ದಾಗ ಬದುಕು ಮಾಡ್ತಾನೆ. ನಮ್ಮ ಅಣ್ಣ ಬದುಕು ಮಾಡೋಕ್ಕಾಗಲ್ಲ ಕಣಲ್ಲ ಮುಂಜಾನೆ. ಆಲೇ ನಮ್ಮ ಕೈಲಿ ಈಗ ಮ್ಯಾತ್ಕದಂಗೆ ಆಗ್ಬಿಟ್ಟಿದ್ನಿ ಒಂಥರ. ಇಲ್ಲಡು ಈಗ 75 kg ಇದ್ದೆ, 55 kg 60 kg ಬಂದಿದ್ನಿ. 75 kg ಇದ್ದಾನೆ, ಈಗ ಒಂದು 60 kg ಬಂದಿದ್ನಿ. ನಮ್ಮ ಅಣ್ಣಗಿರೋ ಶಕ್ತಿವ ನನಗಿಲ್ಲ. ನಮ್ಮ ಅಣ್ಣ ಎಂಥ ಸೆನಕ್ಕೆ ಹೊಲ್ದಾಗಳು ಬದುಕೆಲ್ಲ ಮಾಡ್ತಾನೆ, ಸೀಮೆಸ್ಗಳು ಮೇಸ್ಕೆ ಬರ್ತಾನೆ, ಹಾಲು ಕರ್ದು ಹಾಕ್ತಾನೆ. ನನಗೀಗ ನಮ್ಮ ದೇವರಣ್ಣಗೂ ನಮ್ಮ ಚೀರು ಇಲ್ಲ ಅಂದ್ರೆ ನನಗೆ ಹೊಲ್ದಾಗ ಏನು ಬದುಕು ಮಾಡೋಕ್ಕಾಗ್ತಿರ್ಲಿಲ್ಲ. ಹಿಂಗಾಗಿತ್ತು ನನ್ನ ಪರಿಸ್ಥಿತಿ. ಈಗ ಹಿಂಗೆ ನಮ್ಮ ಅಣ್ಣಗೆ ಹಂಗೆ ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ, ಒಂದು ಕಿತ್ಕೊಂಡಿರ್ತಾನೆ ಎಂಬುದು ದೇವ್ರು ಇಚ್ಛೆ ಮತ್ತೆ ನೋಡು. ನಮ್ಮ ಅಣ್ಣಗೆ ಆರೋಗ್ಯ ಎಲ್ಲ ಸೆನಕ್ಕೈತಿ. ಅಣ್ಣಯ್ಯಾಗ ಅವನೇ ಒಂದು ಜೀಟು ಮುಲ್ಕಾಡಲ್ಲ, ಏನಿಲ್ಲ. ನಾನು ಮುಲ್ಕಾಡ್ತಾ ಇದ್ದೀನಿ ತಮ್ಮ. ಈಗ ಹಿಂಗೆ ನೋಡು, ಹಿಂಗಿದ್ದಾರೆ ಹಿಂಗಿರಲ್ಲ ಅಂಬೋದು ಇದಕ್ಕೆ ಮತ್ತೆ. ಯಪ್ಪ ಏನೋ ಈಗಿನ ಕಾಯಿಲೆಗಳು. ನಾನೀಗ ಸೆನಕ್ಕಿರ್ತೀನಿ, ಈಗ ಸೆನಕ್ಕೈದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಂಗಾಲೆಲ್ಲ ಉರಿತಾವೆ, ಅಂಗೈಯೆಲ್ಲ ಉರಿತಾವೆ. ಈಗ ಗ್ಯಾಸ್ಟಿಕ್ ಆಗ್ಬಿಟ್ರೆ ಅಂದರೆ ಒಟ್ಟು ಉಬ್ರ ಬರುತ್ತೆ. ಒಂದೊಂದು ದಿನ ಮೈ ಕೈ ನೋವು ಹೊಡ್ತಾ ಬರುತ್ತೆ. ಮನೆ ಕೆಂಡ ಎದ್ದಾಳಲ್ಲ, ಹಂಗಾಗುತ್ತೆ. ಎಷ್ಟು ಮಾತ್ರೆ ಟಾನಿಕ್ಕು ನುಂಗನಲ್ಲ ಮನುಷ್ಯನಾದ್ಮೇಲೆ. ನಾನು ಹಿಂದಿಂದ ನಾನು ಸಣ್ಣ ಹುಡುಗಿಂದ ಒಂದು ಮಾತ್ರೆ ನುಂಗ್ದಾನಲ್ಲ, ಏನಿಲ್ಲ. ದಿನ ನುಂಗಿ ಸಾಕಾಗೈತೆ ನನಗಂತೂ. ಅಯ್ಯೋ ಮಾತ್ರೆ ಟಾನಿಕ್ ನನಗೆ ಆಲಿಗೆ ಕೊನೆ ರೋಸಿ ಬಿಡತ್ತೆ, ಏನಾಗಲಿ ಮಂಗಾಗುತ್ತೆ. ಇಲ್ಲ ಪಾಪ ನೀನು ಹಂಗನ್ಬೇಡ ರಮೇಶ. ಮಾತ್ರೆ ಟಾನಿಕ್ ಅವನ್ನೆಲ್ಲ ನಾನು ತಗೋಬೇಕು, ನೀನು ನೋಡಿ ಹೇಳಿರ್ತೀನಿ. ಆಮೇಲೆ ಅವ್ನು ಯಾರು ತಾಂಬ್ತಾರೆ ಅಂತ ಸುಮ್ಮನೆ ಆಗಬೇಡ. ಈಗೆಲ್ಲ ಮಾತ್ರೆ ಟಾನಿಕ್ನಾಗೆ ಇರೋದು. ತಗೊಂಡು ತೋರಿಸ್ಕೋಬೇಕು. ಈಗೆಲ್ಲ ಆಸ್ಪತ್ರೆಗೆ ಹೋದ್ರೇನೇನೆ ಈಗಿನ ಕಾಯಿಲೆಗಳೆಲ್ಲನ. ನೀನು ಅಲ್ವಾಟ ಆಡ್ಬೇಡ, ಸುಮ್ಮನೆ ಮಾತ್ರೆ ಟಾನಿಕ್ ಎಲ್ಲ ತಗೊಂಬತ್ಕೊಲ್ಕ. ನೋಡು, ಈಗೆಲ್ಲ ಮಾತ್ರೆ ಟಾನಿಕ್ಕು ಇಂಜೆಕ್ಷನ್ ಮೆಡಿಸನ್ ಮೇಲೇನೇನೆ ಇವಾಗೆಲ್ಲ ಈಗಿನ ಕಾಯಿಲೆಗಳು ಹೇಳೋಕ್ಕಾಗಲ್ಲ. ನೀನು ತಗೋಬೇಕು ಮಾತ್ರೆ. ಯಾರು ನುಂಗ್ತಾರೆ ಅಂತ ಸುಮ್ಮನೆ ಆಗಬೇಡ. ನುಂಗ್ಬೇಕು. ನಿನಗೆ ಗ್ಯಾಸ್ಟಿಕ್ ಆದರೆ ಗ್ಯಾಸ್ಟಿಕ್ಕಿನ ಮಾತ್ರೆ ನುಂಗ್ಬೇಕು. ಮೈ ಕೈ ನೋವಾದರೆ ಮೈ ಕೈ ನೋವಿಂದು ತಗೋಬೇಕು. ಇಲ್ಲೇ ಮಾತ್ರೆ ನುಂಗ್ದಾಗ ಒಂದು ಸೆಣ ಅಷ್ಟೇ. ಅವಕ್ಕೆಲ್ಲ ಯಾರು ಮಾತ್ರೆ ನುಂಗ್ತಾರೆ ಮಂಗಾಗುತ್ತೆ. ಮಾತ್ರೆ ನುಂಗ್ದಾಗ ಒಂದು ಸೆಣ ಕೈ ಕಾಲು ನೋವೆಲ್ಲ ಹೋಗುತ್ತೆ. ಒಂದು ಸೆಣಕ್ಕೆ ಮೆಡಿಸನ್ ಇರೋದು ತಕ್ಕನ ಹಂಗೇನೋ ಇದಾಗ ಕಾಣಿಸಲ್ಲ. ಆಮೇಲೆ ತಿರ್ಗಾದು ಹೋದ್ಮೇಲೆ ತಿರ್ಗಾದೀನಿ ಹೋಗತ್ತಮ್ಮಂಗಾವತ್ತು ನನಗಂತೂ.
ಈ ಬಿಸ್ಲಿಗೆ ಹತ್ತು ಕಾಣಲ್ಲ ಮನುಷ್ಯನಿಗೆ ಇಲ್ಲದ ಕಾಯಿಲೆ. ಬಿಸಿಲು ನೋಡೋಣ ಏನು ಹುರಿದೋಗುತ್ತೆ ಈ ಬಿಸಿಲಿಂದಲೇ ಅರ್ಧ. ಕಣ್ಣು ಬಿಡೋಕ್ಕಲ್ಲ, ಕಣ್ಣೆಲ್ಲ ಮಂಜಿಗೋಯ್ತು ಬಿಸ್ಲಕ್ಕೆ ಹೋದ್ರೆ, ಅಷ್ಟು ಬಿಸಿಲು ಕಾಯುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅಣ್ಣ ತಮ್ಮಗಳು ಇಬ್ರು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇಡೀ ಊರಾಗ ಅಣ್ಣ ತಮ್ಮಗಳು ಯಾರ್ಯಾರು ಗುದ್ದಾಡಿರೋ ಇವರಿಬ್ರು ಮಾತ್ರ ಗುದ್ದಾಡಲಿಲ್ಲ. ತಮ್ಮಗೆ ಅಣ್ಣ ಸಮಾಧಾನ ಮಾಡ್ತಾ, ಅಣ್ಣಗೆ ತಮ್ಮ ಸಮಾಧಾನ ಮಾಡ್ತಾನೆ. ಅಣ್ಣಯ್ಯ ಚಂದ್ರಣ್ಣ ನಮ್ಗೆ ಹಿಂಗೆ ಆಯ್ತು ನಮ್ಮ ಮನೆಯಾಗೆ ಅಂತಂದ್ರೆ ಹಿಂಗೆ ಅಂತ ಅಣ್ಣ ಹೇಳುತ್ತೆ. ಅಣ್ಣ ನನಗೆ ಆರೋಗ್ಯ ಸಮಸ್ಯೆ ಆಯ್ತು ಅಂದರೆ ಅಣ್ಣನ ಒಂದೆರಡು ಒಳ್ಳೆ ಮಾತು ಸಮಾಧಾನದ ಮಾತು ಹೇಳುತ್ತೆ. ಹಿಂಗಿರ್ಬೇಕು ಅಣ್ಣ ತಮ್ಮಗಳು ಅಂದ್ರೆ ನಿಜವಾಗ್ಲು. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.